ಇನ್ನೊಂದು ಸ್ವಲ್ಪ ದಿನಗಳು ಸಹಿಸ್ಕೊಂಡಿರಕ್ಕಾಗಲ್ವಾ? ನನಗೋಸ್ಕರ ಸಹಿಸ್ಕೊಳ್ಳಿ. ಸಮಯ ಸಂದರ್ಭ ಎಲ್ಲ ನೋಡಿ ನಾನ್ ಮಾತಾಡ್ತೀನಿ. ಧ್ರುವ ಅವ್ರೆ, ನೀವ್ ಯಾವತ್ತೇ ಹೇಳಿದ್ರು ನಾಳೆ ಏನಾಗುತ್ತೋ ಅದೇ ಆಗೋದು. ಏನು ವ್ಯತ್ಯಾಸ ಆಗಲ್ಲ. ಏನಪ್ಪಾ ಅಂದ್ರೆ ನಾಳೆ ಜನ ಇರ್ತಾರಷ್ಟೇ. ಒಂದ್ ಕೆಲ್ಸ ಮಾಡೋಣ, ಬೇಕಿದ್ರೆ ಪುಷ್ಪಕ್ ಸರ್ನ ಪಕ್ಕಕ್ಕೆ ಕರ್ಕೊಂಡೋಗಿ ಮಾತಾಡೋಣ. ಮೈನಾ ಅವ್ರೆ, ಸರಿ, ನಾಳೆ ಅವ್ರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಮಾತಾಡಿದ್ರಿ ಅಂತ ಅನ್ಕೊಳ್ಳಿ. ನನ್ ಪ್ರೀತಿನ ಒಪ್ಕೊಳ್ತಾ ಇಲ್ಲ ಅಂದ್ಮೇಲೆ ನಿನ್ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರ ಅಂತ ಕೇಳ್ತಾರೆ. ಆಗೇನ್ ಹೇಳ್ತೀರಾ? ಇಲ್ಲ ಅಂತ ಹೇಳಿದ್ರೆ ನಾಳೆ ದಿನ ನಾವಿಬ್ರು ಒಂದಾದಾಗ ನಮ್ ಬಗ್ಗೆ ತಪ್ಪು ತಿಳ್ಕೊತಾರೆ. ಹೌದು ಅಂತ ಹೇಳಿದ್ರೆ ನಾಳೆನೆ ನಮ್ ಬಗ್ಗೆ ತಪ್ಪು ತಿಳ್ಕೊತಾರೆ. ಇಷ್ಟು ದಿನ ಯಾಕೆ ನನಗೆ ಹೇಳಲಿಲ್ಲ, ಯಾಕೆ ನನಗೆ ಮೋಸ ಮಾಡಿದ್ರಿ ಅಂತ ಕೇಳ್ತಾರೆ. ಆಗೇನ್ ಹೇಳ್ತೀರಾ ಮೈನಾ ಅವ್ರೆ? ಧ್ರುವ ಅವ್ರೆ, ಇದೇ ತರ ಯೋಚನೆ ಮಾಡ್ತಾ ಕೂತ್ರೆ ತಲೆ ಎಲ್ಲ ಕೆಟ್ಟು ಹುಚ್ಚರಾಗ್ತೀವಷ್ಟೇ. ನನ್ ಮಾತ್ ಕೇಳಿ, ನಾಳೆನೆ ಇದಕ್ಕೆಲ್ಲ ಇತ್ಯರ್ಥ ಮಾಡ್ಬಿಡೋಣ. ನೋಡಿ, ನಿಮಗ್ ಮಾತಾಡಕ್ ಆಗಿಲ್ಲ ಅಂದ್ರೆ ನೀವ್ ಸುಮ್ನಿದ್ ಬಿಡಿ, ನಾನ್ ಮಾತಾಡ್ತೀನಿ. ನೋಡಿ, ಅವ್ರೇನಾದ್ರೂ ಒಪ್ಪಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಪ್ರೀತಿ ಮಾಡ್ತಿರೋ ವಿಚಾರ ಅವ್ರ ಹತ್ರ ಹೇಳ್ಬಿಡ್ತೀನಿ. ಮೈನಾ ಅವ್ರೆ, ಇಲ್ಲ ಅಂದ್ರೆ ಅವ್ರು ದಿನೇ ದಿನೇ ನನ್ ಮೇಲೆ ಪ್ರೀತಿ ಇನ್ನೂ ಹೆಚ್ಚು ಮಾಡ್ಕೊಳ್ತಾನೆ ಹೋಗ್ತಾರೆ. ಧ್ರುವ ಅವ್ರೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, ದಯವಿಟ್ಟು ನನ್ನ ತಡಿಬೇಡಿ. ನಾಳೆ ನಾನು ಅಲ್ಲಿಗೆ ಹೋಗೇ ಹೋಗ್ತೀನಿ. ಇದಕ್ಕೆಲ್ಲ ಇತ್ಯರ್ಥ ಮಾಡೇ ಮಾಡ್ತೀನಿ ಅಷ್ಟೇ. ಮೈನಾ ಅವ್ರೆ, ಮೈನಾ ಅವ್ರೆ, ಇದು ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಮಾಡು. ಹಾ, ಇದು ಓಕೆ ಅಲ್ಲ? ವಾವ್, ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ, ನನ್ನ ಬರ್ಡೇ ಪಾರ್ಟಿಗೆ ಬರೀ VIPs ಮಾತ್ರ ಬರೋದಲ್ಲ, ನನ್ನ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸು ಬರ್ತಾರೆ. ಸೊ ಯಾರನ್ನೋ ಸ್ಟೇಟಸ್ ನೋಡಿ ಹೇಳಿದೆ, ಎಲ್ರನ್ನೂ ಒಂದೇ ತರ ಟ್ರೀಟ್ ಮಾಡ್ಬೇಕು. ನೀವು ಯಾರು ಅಂತ ಹೇಳಿ ಸರ್, ಹೇಳ್ದಂಗೆ ಮಾಡ್ತೀವಿ. ಒನ್ ಮೋರ್ ಥಿಂಗ್, ನಾಳೆ ಬರೀ ನನ್ನ ಬರ್ಡೇ ಅಲ್ಲ, ಇಟ್ಸ್ ಅ ವೆರಿ ಸ್ಪೆಷಲ್ ಡೇ. ಆ ಸ್ಪೆಷಲ್ ಡೇಲಿ ಒಂದು ಸ್ಪೆಷಲ್ ಪರ್ಸನ್ ಬರ್ತಿದ್ದಾರೆ. ಅವ್ರನ್ನ ರೆಡ್ ಕಾರ್ಪೆಟ್ ಅಲ್ಲೇ ವೆಲ್ಕಮ್ ಮಾಡಬೇಕು. ಖಂಡಿತ ಸರ್, ಅವ್ರು ಯಾರು ಅಂತ ಹೇಳಿ ನೀವು ಹೇಳ್ದಂಗೆ ಮಾಡ್ಕೊಡ್ತೀವಿ. ಹಾ, ನಾನು ನಿಮಗೆ ತಿಳಿಸ್ತೀನಿ. ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ರೆಡ್ ಕಾರ್ಪೆಟ್ ಜೊತೆಗೆ ಫ್ಲವರ್ಸು ಇರಲಿ. ಓಕೆ ಸರ್, ನೀವೇನು ಯೋಚನೆ ಮಾಡಬೇಡಿ. ನೀವು ಹೇಳ್ದಂಗೆ ಬೆಟರ್ ಅರೇಂಜ್ಮೆಂಟ್ಸು ಮಾಡ್ಕೊಡ್ತೀವಿ. ಗುಡ್.